ಸಾಕಷ್ಟು ಕಟ್ಟಡದೊಂದಿಗೆ ಉದ್ಯಾನವನಗಳೊಂದಿಗೆ ಸಿಲಿಕಾನ್ ಸಿಟಿ ಎಂದೇ ಖ್ಯಾತವಾಗಿರುವಂತಹ ಬೆಂಗಳೂರು ದೇಶ ವಿದೇಶಗಳಲ್ಲೂ ಚಿರಪರಿಚಿತವಾಗಿದೆ. ಮುಗಿಲು ಮುಟ್ಟುವಷ್ಟು ಎತ್ತರಕ್ಕೆ ಕಟ್ಟಡಗಳನ್ನು ಹೊಂದಿರುವ ಈ ನಗರ ಸಾವಿರಾರು ಪುರಾತನ ದೇವಾಲಯಗಳಿಗೆ ನೆಲೆಬೀಡಾಗಿದೆ. ಬೆಂಗಳೂರಿನಲ್ಲಿ ಹಲವಾರು ಶಕ್ತಿ ದೇವತೆಗಳು ನೆಲೆ ನಿಂತಿದ್ದು, ಇಲ್ಲಿರುವಂತಹ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಗವಿಪುರಂ ಗುಟ್ಟಳ್ಳಿಯಲ್ಲಿರುವಂತಹ ಬಂಡೆ ಮಹಾಕಾಳಿ ದೇವಾಲಯವು ಒಂದಾಗಿದೆ. ಇಲ್ಲಿರುವಂತಹ ಅದ್ಭುತ ದೇವಾಲಯ ಸ್ವಯಂಭೂ ಮಹಾಕಾಳಿ ದೇವಿಗೆ ಮೀಸಲಾದ ಅತ್ಯಂತ ಪ್ರಸಿದ್ಧ ಹಾಗೂ ಹಳೆಯ ದೇವಾಲಯವೆಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ಸ್ವರೂಪದವಳಾಗಿರುತ್ತಾಳೆ. ಆದರೆ ಇಲ್ಲಿನ ಅಚ್ಚರಿ ಏನೆಂದರೆ, ಈ ದೇವಾಲಯದಲ್ಲಿನ ಮಹಾಕಾಳಿ ದೇವಿಯು ಸೌಮ್ಯ ಸ್ವರೂಪದಲ್ಲಿ ನೆಲೆ ನಿಂತಿದ್ದಾರೆ. ಈ ದೇವಾಲಯವು ಗವಿಪುರಂನ ಗುಟ್ಟಳ್ಳಿಯಲ್ಲಿರುವಂತಹ ಕೆಂಪಾಬುದಿ ಕೆರೆಯ ದಡದ ಮೇಲಿರುವಂತಹ ಬೆಟ್ಟದ ಮೇಲೆ ಇದೆ. ಈ ದೇವಾಲಯದ ಇತಿಹಾಸವನ್ನ ನೋಡೋದಾದ್ರೆ, ಶ್ರೀ ಕೆಂಪೇಗೌಡರು ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡುವುದಕ್ಕೂ ಮೊದಲೇ ಈ ದೇವಾಲಯ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತದೆ. ಆರಂಭದಲ್ಲಿ ಈ ದೇವಾಲಯದಲ್ಲಿ ಬಂಡೆಯ ಮೇಲೆ ದೇವಿ ನೆಲೆಸಿರುವುದರ ಕುರಿತು ಯಾರಿಗೂ ತಿಳಿದಿರುವುದಿಲ್ಲ. ಸುಮಾರು 1509ರಲ್ಲಿ ನಂಜಮ್ಮ ಎಂಬಾಕೆ ಈ ಸ್ಥಳದಲ್ಲಿ ಕುರಿಯನ್ನ ಮೇಯಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಹೆಣ್ಣು ಧ್ವನಿಯು ಕೇಳಿಸುತ್ತದೆ. ನಂಜಮ್ಮ ಭಯದಲ್ಲಿ ಧ್ವನಿ ಯಾರದು ಎಂದು ಕೇಳಿದಾಗ ತಾನು ಮಹಾಕಾಳಿ, ನನಗೆ ಪೂಜೆ ಕೈಂಕರ್ಯಗಳು ನಡೆಯಬೇಕೆಂದು ಹೇಳುತ್ತದೆ. ಮೊದಲಿಗೆ ಇದು ಪಡ್ಡೆ ಹುಡುಗರ ಧ್ವನಿ ಎಂದು ಅಲ್ಲಗಳೆದ ನಂಜಮ್ಮ ಒಂದು ವಾರದ ಬಳಿಕ ಮತ್ತೆ ಪುನಃ ಇದೇ ಧ್ವನಿಯನ್ನ ಕೇಳಿಸಿಕೊಳ್ತಾಳೆ. ನಂತರ ಗ್ರಾಮಸ್ಥರ ಗಮನಕ್ಕೆ ಈ ವಿಚಾರವನ್ನ ತರ್ತಾಳೆ. ಗ್ರಾಮಸ್ಥರು ಬಂದು ಈ ಪ್ರದೇಶವನ್ನ ಶೋಧಿಸಿದಾಗ ಇಲ್ಲಿ 3 ಅಡಿ ಎತ್ತರದ ಬಂಡೆಯೊಂದು ಕಾಣಿಸುತ್ತದೆ. ಆ ಬಂಡೆಯ ಮೇಲೆ ಮಹಾಕಾಳಿ ಅಮ್ಮನವರ ರೂಪವನ್ನ ಕಂಡು ಆ ಬಂಡೆಗೆ ಬಂಡೆ ಮಹಾಕಾಳಿ ದೇವಿ ಎಂದು ಕರೆಯುತ್ತಾರೆ. ಅಂದಿನಿಂದ ಇಲ್ಲಿ ಪೂಜೆಯು ನಡೆಯಲಾರಂಭಿಸುತ್ತದೆ. ಬಂಡೆ ಮಹಾಕಾಳಿಯಮ್ಮ ಪರಮಶಕ್ತಿ ದೇವಿಯಾಗಿದ್ದು ಭಕ್ತರ ಹಲವು ಸಮಸ್ಯೆಗಳಿಗೆ ಮುಕ್ತಿಯನ್ನ ನೀಡುತ್ತಾ ಬಂದಿದ್ದಾರೆ. ಮುಖ್ಯವಾಗಿ ಮಾಟ ಮಂತ್ರ, ವಶೀಕರಣ, ದೃಷ್ಟಿ ಸಮಸ್ಯೆಗಳಿಗೆ ಈ ದೇವಾಲಯದಲ್ಲಿ ಪರಿಹಾರವನ್ನ ನೀಡಲಾಗುತ್ತದೆ. ಈ ದೇವಾಲಯದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಪ್ರತಿದಿನ ಬೆಳಿಗ್ಗೆ 8ರಿಂದ ರಾತ್ರಿ 9ರವರೆಗೆ ಈ ದೇವಸ್ಥಾನವು ತೆರೆದಿರುತ್ತದೆ. ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿವಾಹದಲ್ಲಿನ ಸಮಸ್ಯೆಗಳು ಸೇರಿದಂತೆ ಇನ್ನಿತರೆ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೇವಾಲಯಕ್ಕೆ ಭೇಟಿ ನೀಡಿ ಪರಿಹಾರವನ್ನ ಪಡೆದುಕೊಳ್ಳುತ್ತಾರೆ. ಈ ದೇವಾಲಯದಲ್ಲಿ ಮುಂಜಾನೆ ನಡೆಸುವಂತಹ ಅಭಿಷೇಕದಲ್ಲಿ ಭಕ್ತರು ಗರ್ಭಗುಡಿಯೊಳಗಿನ ದೇವಿಯ ಪಾದಸ್ಪರ್ಶವನ್ನ ಮಾಡಬಹುದಾಗಿದೆ. ಭಕ್ತರು ಈ ದೇವಿಯ ಸನ್ನಿಧಾನಕ್ಕೆ ಭೇಟಿ ನೀಡುವುದರಿಂದ ಅವರ ಎಲ್ಲಾ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ. ಹಾಗೆ ಎಲ್ಲಾ ಕೆಲಸದಲ್ಲೂ ಯಶಸ್ಸನ್ನ ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಈ ಕ್ಷೇತ್ರದಲ್ಲಿ ಇದೆ. ನಾನು ಕೂಡ ಹಲವು ಬಾರಿ ಅಮ್ಮನ ಸನ್ನಿಧಿಗೆ ಹೋಗಿದ್ದೆ. ಅಮ್ಮನ ದಿವ್ಯ ರೂಪವನ್ನ, ದೇವಸ್ಥಾನದ ದೈವಿಕ ವಾತಾವರಣವನ್ನ, ಹಾಗೆ ಸಾಕಷ್ಟು ಸಾಧಕರು ಅಮ್ಮನ ಸನ್ನಿಧಿಗೆ ಭೇಟಿ ಕೊಟ್ಟಿರುವುದರ ಭಾವಚಿತ್ರವನ್ನ ನೋಡಿ ಬೆರಗಾಗಿದ್ದೆ. ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೇನೆ. ಇನ್ನೊಂದು ವಿಶೇಷವಾದ ಸ್ಥಳದ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೇನೆ. ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.